ಝೂಮರ್ ಹಾಕ್ತಾಯಿದ್ದೀನಿ. ಝೂಮರ್ಗೆ ಬೇಕಾಗಿರೋ ವಸ್ತುಗಳು, ಫಸ್ಟು ಒಂದು ಸ್ಮಾಲ್ ರಿಂಗ್ ಬೇಕು, 1 ಇಂಚ್ದು. ಇದು 1.5 ಇಂಚಿದೆ, ಬಟ್ ಮೇಲೆ ಹ್ಯಾಂಗಿಂಗ್ ಅಲ್ವಾ, ನಡೆಯುತ್ತೆ. ಇದು ಬಂದುಬಿಟ್ಟು 4 ಇಂಚ್ದು 4 ಬೇಕು, 7 ಇಂಚು 2, 8 ಇಂಚು 2, 10 ಇಂಚು 2, ಮತ್ತು ಬಿಳಿ ಮಣಿ, ಬಿಳಿ ಬೆಲ್ಸು, ಮತ್ತು ಪಿಂಕ್ ಮೆಜೆಂತಾ ಕಲರು ಥ್ರೆಡ್ಡು. ಇದಕ್ಕೆ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಇದು ಹೆಂಗೆ ಮಾಡೋದಂತ ಇವಾಗ ಹೇಳ್ಕೊಡ್ತೀನಿ. ಇವಾಗ ಈ ರಿಂಗಲ್ಲಿ ಹೆಂಗೆ ಹಾಕೋದು ಅಂಥೇಳಿ ಇದರಲ್ಲಿ ತೋರಿಸ್ಕೊಡ್ತೀನಿ ನಾನು. ಇದನ್ನು ಫಸ್ಟು ಮೇಲಿಂದ ಹಿಂಗೆ ತಗೋಬೇಕು, ಇದರೊಳಗಡೆ ತಗೊಂಡು ಇದನ್ನು ಎಳ್ಕೋಬೇಕು. ಇದು ದಾರ ಬಂದುಬಿಟ್ಟು 3 ಮೀಟ್ರ್ ತಗೊಂಡಿದ್ದೀನಿ ನೋಡಿ, ಈ ಥರ ಎಳ್ಕೋಬೇಕು. ಆಮೇಲೆ ಇದನ್ನು ಪಿನ್ ಹಾಕ್ಕೊಂಡ್ರೆ ಬೆಟರು, ಯಾಕೆಂದರೆ ಈಸಿ ಆಗುತ್ತೆ. ಈ ದಾರನ ತಗೊಂಡು ಇದರೊಳಗೆ ಹೀಗೆ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಇದೇ ಥರ ಹೀಗೆ ಇನ್ನೊಂದು ಸಲ ತೋರಿಸ್ತೀನಿ. ಇದೇ ಥರ ಕಂಟಿನ್ಯೂ ಮಾಡಬೇಕು ಇಲ್ಲಿವರೆಗೂ. ಯಾಕೆಂದರೆ ಇಲ್ಲಿ ನಾಟ್ ಬರ್ತವೆ, ಬೇರೆ ದಾರ ಹಾಕಬೇಕಾಗತ್ತೆ. ಇಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕು. ಇವಾಗ 8 ದಾರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು 3.5 ಮೀಟರ್ ಇದೆ. ಇದನ್ನು ಇವಾಗ ಇದರಲ್ಲಿ ತಗೋಬೇಕು. ಮಧ್ಯದಲ್ಲಿ ಸಮಾನವಾಗಿ ಎಳ್ಕೋಬೇಕು. ಇವಾಗ ಸಮವಾಗಿ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ, ಈ ಥರ ಸಮವಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ನಾಟ್ ಹಾಕ್ಕೊಂಡು ಹೋಗಬೇಕು. ಈ ಥರ ಕರೆಕ್ಟಾಗಿ ಇಟ್ಕೋಬೇಕು. ಎಲ್ಲ ಸಮ ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು, ಆಮೇಲೆ ಈ ಥ್ರೆಡ್ ಇರುತ್ತಲ್ಲ, ಆಮೇಲೆ ಈ ಥ್ರೆಡ್ಡು ಲಾಸ್ಟ್ 2 ಥ್ರೆಡ್ ಇದ್ರದ್ದು ಇರುತ್ತಲ್ಲ, ಇದನ್ನು ನಾಟ್ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ಇದು ಮೇಲೆ, ಇದು ಕೆಳಗಡೆ. ಈ ಥರ ಅಗೇನ್ ಲೆಫ್ಟ್. ಈ ಥರ ಸ್ವಲ್ಪ ಆದಷ್ಟು ಟೈಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಮತ್ತು ಲೆಫ್ಟು, ಮತ್ತು ಇದು ಕೆಳಗಡೆಯಿಂದ. ಈ ಥರ ನೋಡಿ, ಈ ಥರ. ಮತ್ತು ಹಿಂಗೆ ಗೊತ್ತಾಗಿಲ್ಲ ಅಂದರೆ ಸ್ಲೋ ಮೋಷನಲ್ಲಿ ವಿಡಿಯೋ ನೋಡಿ. ಸೊ ಇದೇ ಥರ 1, 2 ಆಗಿದೆ. ಈ ಥರ 6 ಹಾಕೋಣ. ಇವಾಗ 6 ಲೈನ್ ಕಂಪ್ಲೀಟ್ ಆಯಿತು. 1, 2, 3, 4, 5, 6 ಲೈನ್ ಆಯಿತು. ಇದು 2 ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಇದು ಸುತ್ತಬಿಟ್ಟು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ಈ ಥರ 4 ಲೈನ್ಸ್ ತಗೊಳ್ಳೋಣ. 4 ಲೈನ್ಸಲ್ಲಿ ನಾಟ್ ಹಾಕ್ಕೊಳ್ಳೋಣ. ಈ ಥರ ಮತ್ತು ಈ ಕಡೆ
ಇದೇ ಥರ ಇನ್ನೊಂದು ಟೋಟಲ್ 2 ಆಯಿತು ನೋಡಿ, 1 2 ಆಯಿತು. ಇವಾಗ ಈ ಮಧ್ಯದಲ್ಲಿ 2 ಇದೆಯಲ್ಲ, ಇದಕ್ಕೆ ಬೀಡ್ಸ್ ಹಾಕ್ಕೊಳ್ಳೋಣ. ಈಗ ವೈಟ್ ಬೀಡ್ಸ್ ಹಾಕೊಳ್ಳೋಣ. ವೈಟ್ ಬೀಡ್ಸ್ ಹಾಕಿ ಮತ್ತು ನಾಟ್ ಲೆಫ್ಟ್ ಆಯಿತು ಮತ್ತು ರೈಟ್. ಈಗ 2 ನಾಟು 1 ಬೀಡ್ಸ್ ಆಯಿತು, ಮತ್ತು 2 ನಾಟು 1 ನಾಟ್ ಆಗಿದೆ. ಇನ್ನೊಂದು ನಾಟ್ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾಟ್ ಹಾಕ್ಕೊಳ್ಳೋಣ 2. ಒಂದು ನಾಟ್ ಆಯಿತು. ಹಾಗೆ ಇನ್ನೊಂದು ಇದು 2 ನಾಟ್ಸ್ ಆಯಿತು ನೋಡಿ. 1 2 ನಾಟು 1 ಬೀಡ್ಸ್, ಮತ್ತು 2 ನಾಟು 1 ಬೀಡ್ಸ್, ಮತ್ತು 2 ನಾಟು. ಇದೇ ಥರ 4 ಲೈನ್ಸ್ ಮಾಡ್ಕೋಬೇಕು. ಇವಾಗ 4 ನಾಟ್ ಹಾಕ್ಕೊಂಡಿದ್ದೀನಿ. 4 ಇಂಚ್ ರಿಂಗು. ಇವಾಗ ದಾರ ನೋಡಿ ಹೆಂಗೆ ಸುತ್ಕೋಬೇಕಂತ. ಹಿಂಗೆ ತಗೊಳ್ಬೇಕು, ಈ ಥರ. ಮತ್ತು ಇದನ್ನು ಹಿಂಗೆ ತಗೊಂಡು ನೋಡಿ ಹಿಂಗೆ ತಗೊಂಡು ಸೆಕೆಂಡ್ ಒನ್ ಒಂದು ದಾರನ 2 ಟೈಮ್ಸ್ ಸುತ್ಕೋಬೇಕು, ಈ ಥರ ನಿಧಾನ. ಇದು 1 ಮತ್ತು ಇದನ್ನು 2. ಇದನ್ನು 1 ಇಷ್ಟೇ. ಇದೇ ಥರ 4 ರಿಂಗ್ನ ಸುತ್ಕೋಬೇಕು. ಸ್ವಲ್ಪ ಟೈಟಾಗಿ ಸುತ್ಕೊಳ್ಳಿ. ನೋಡಿ ಇದೇ ಥರ 4 ರಿಂಗು ಸುತ್ಕೋಬೇಕು. ಇವಾಗ 4 ಕಡೆ ಇದು ಮಾಡ್ಕೊಂಡಿದ್ದೀವಿ. ಇದು 3 ಮೀಟರ್ ದಾರನ 16 ದಾರ ಕಟ್ ಮಾಡ್ಕೋಬೇಕು.
ಇವಾಗ ಇದನ್ನು ಇದರಲ್ಲಿ ಹಾಕಬೇಕು, ಪೋಣಿಸ್ಕೋಬೇಕು ಈ ಥರ. ಈ ಥರ ಇದು 4 ದಾರ ಹಾಕ್ಕೊಳ್ಳೋಣ. ಇವಾಗ 4 ದಾರನ ಪೋಣಿಸ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು, ಇದನ್ನು ಹಿಂಗೆ ತಗೋಬೇಕು. ದಾರ ಉದ್ದ ಇದೆ ಅಲ್ವಾ, ಹೇಳೋಕ್ಕೆ ಸ್ವಲ್ಪ ಇದಾಗ್ತಾಯಿದೆ. ಇದು ಈ ಕಡೆ ಮತ್ತು ಇದು ಲೆಫ್ಟ್. ಒಂದು ರೈಟು ಒಂದು ಲೆಫ್ಟು. ಇದೇ ಥರ ಟೈಟಾಗಿ ಮಿಕ್ಕಿದ್ದು ಕೂಡ ಟೈಟಾಗಿ ಇದೇ ಥರ ಪೋಣಿಸ್ಕೋಬೇಕು. ಇದೇ ಥರ 4 ಲೈನು ಎಲ್ಲ ಕಡೆಯೂ ಪೋಣಿಸ್ಕೋಬೇಕು. ಇವಾಗ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇವಾಗ ಈ ಲೈನಲ್ಲಿ 4 ಲೈನ್ ಹಾಕಿರ್ತೀವಲ್ಲ, ಇದನ್ನು ನಾಟ್ ಹಾಕಬೇಕು. ಇದೇ ಥರ 4 ನಾಟ್ ಹಾಕಬೇಕು. ಇವಾಗ ಇದು ಮಣಿ ಪೋಣಿಸ್ಕೋಬೇಕು ಮಧ್ಯ ಲೈನಲ್ಲಿ. ಮತ್ತು 4 ಲೈನ್ ಹಾಕಬೇಕು. ಇದೇ ಥರ 1 ನಾಟ್ ಆಯಿತು. ಅದೇ ಥರ 4 ನಾಟ್ ಹಾಕ್ಕೋಬೇಕು. ಇದೇ ಥರ 1 2 3 4 ನಾಟ್ ಹಾಕಿದ್ದೀವಿ. ಮತ್ತೆ ಒಂದು ಮಣಿ 1 2 3 4 ನಾಟ್ ಹಾಕಿ ಮತ್ತೆ ಒಂದು ಮಣಿ ಸೇಮ್ ಮತ್ತೆ 1 2 3 4. ಇದೇ ಥರ ಇಲ್ಲಿ 4 ಲೈನ್ ತಗೊಂಡು 2 ಮಣಿ ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಇದು 7 ಇಂಚ್ ರಿಂಗು, 7 ಇಂಚ್ ರಿಂಗ್ ಸಿಕ್ಕಿಲ್ಲ, 7.5 ತಗೊಳ್ತಾ ಇದ್ದೀನಿ. ಇದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಹಾಕ್ಕೊಂಡು ಇವಾಗ ಇದನ್ನು ಎಣ್ಕೋಬೇಕು. ಫಸ್ಟು ಈ ಕಡೆ ಲೆಫ್ಟ್ ಕಡೆಯಿಂದ ಬರಬೇಕು. ಲೆಫ್ಟಿಂದ ಹಿಂಗೆ ಒಳಗಡೆ ಒಂದು ದಾರನ 2 ಟೈಮ್ಸ್ ಎಳ್ಕೋಬೇಕು. ಈ ಥರ ಟೈಟಾಗಿ ಎಳ್ಕೊಂಡು ಇದು ಕೂಡ ಹೀಗೆ ಕಂಪ್ಲೀಟ್ ಮಾಡ್ಕೋಬೇಕು. One, two. ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಸ್ಲೋ ಮೋಷನಲ್ಲಿ ನೋಡ್ಕೊಳ್ಳಿ. ನೋಡಿ ಈ ಥರ ಸೇಮ್ ಇದೇ ಥರ ಪ್ರತಿಯೊಂದು ಅಟ್ಯಾಚ್ ಮಾಡಿಕೊಂಡು ಹೋಗಬೇಕು. ಟೂ ಆ್ಯಂಡ್ ಹಾಫ್ ಮೀಟರ್ 100 ಪೀಸ್ ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಅಟ್ಯಾಚ್ ಮಾಡೋದು ಹೆಂಗೆ ಹೇಳ್ಕೊಡ್ತೀನಿ. ಈ ಥರ ಅಟ್ಯಾಚ್ ಮಾಡಿಕೊಂಡು ಫಸ್ಟ್ ರೈಟ್ದು ಇದರಲ್ಲಿ ತಗೋಬೇಕು, ಮತ್ತು ಲೆಫ್ಟ್ದು ಇದರಲ್ಲಿ ತಗೋಬೇಕು. ಸೊ ಇದರ ಟೈಟಾಗಿ ಎಣ್ಕೊಂಡು ಇದನ್ನು ಹೀಗೆ ಇದ್ರ ಮಧ್ಯದಲ್ಲಿ ಒಂದೊಂದು ಜಾಯಿಂಟ್ ಮಾಡಿಕೊಂಡು ಹೋಗಬೇಕು ಈ ಥರ. ಇವಾಗ
ಫುಲ್ ಹಾಕಿ ಕಂಪ್ಲೀಟ್ ಆಗಿದೆ. ಇವಾಗ ಇದರಲ್ಲಿ 2 ಲೈನ್ ಬರುತ್ತಲ್ಲ, ಆ ಲೈನಲ್ಲಿ 3 ಮಣಿ ಹಾಕ್ಕೋಬೇಕು. ಈ 2 ಲೈನಲ್ಲಿ 3 ಮಣಿ. ಈ ಥರ ಮೂರು ಮಣಿ ಈ ಥರ 2 ದಾರ ತಗೋಬೇಕು, 3 ಮಣಿ ಪೋಣಿಸ್ಕೋಬೇಕು ಈ ಥರ. ಇವಾಗ ಫುಲ್ ಕಂಪ್ಲೀಟ್ ಆಗಿದೆ. ಮತ್ತು ರಿಂಗ್ ತಗೊಂಡು ಕೆಳಗಡೆಯಿಂದ ತಗೋಬೇಕಿದು. ಒಂದು ನಿಮಿಷ ಇಟ್ಕೊಬಿಟ್ಟ. ಕೆಳಗಡೆಯಿಂದ ತಗೊಂಡು ಇಲ್ಲಿ ನೋಡಿ ಈ ಥರ ತಗೊಂಡ. ಇದನ್ನು ಸೇಮ್ ಇಲ್ಲಿ ಹೇಗೆ ಪೋಣಿಸ್ಕೊಂಡಿದ್ದೀರೋ ಅದೇ ಥರ ಹಾಕಬೇಕಿಲ್ಲಿ. ಟೈಟಾಗಿ ನಾಟ್ ಹಾಕಬೇಕು. ಹಿಂಗೆ ತಗೋಬೇಕು. ಹೀಗೆ ಒಂದು ದಾರನ 2 ಟೈಮ್ಸು ನಾಟ್ ಹಾಕಬೇಕು. ಸ್ವಲ್ಪ ಟೈಟಾಗಿ ಎಣ್ಕೋಬೇಕು, ಆವಾಗ ಶೇಪ್ ಕೊಡುತ್ತೆ ನೋಡಿ. ಇದೇ ಥರ ಒಂದಾಯಿತು ದಾರ, ಇನ್ನೊಂದು ದಾರ. ನೋಡಿ ಇದೇ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. A B C D F G F G K H I J K L M N ಇರು ಅವಳು ಹೇಳ್ತಾಳೆ. ಇದು O P Q R S T U V W X Z Y Z. ಓಯಮ್ಮ ಹೇಳ್ತೇ ಬಿಡು, ಪರವಾಗಿಲ್ಲ. ಕ್ಲಾಸ್ ಹೊಡೀರಿ. ಕ್ಲಾಸ್ ಕೊಡ್ತೀನಿ, ಅದು ಓದಬೇಕು. ಇವಾಗಿಲ್ಲ ಹಿಂಗೆ ಮಾಡಬೇಕು. ಹಿಂಗೆ ಹೆಂಗೆ ಬರುತ್ತೆ ಹಂಗೆ. ಗೆಳೆಯರು ಆಡಲು ಇದು ಮಾತ್ರ ಮಾಡಬೇಕು, ಸುಮ್ಮನೆ ಇಟ್ಕೊಂಡಿರ್ಬೇಕು. ಯಾರು ಇಲ್ಲ ಅಷ್ಟೇ, ಇದು ಸುಮ್ಮನೆ ಇರಬೇಕು. ಕಲಿಯುವುದೆಂದು ಸ್ವಲ್ಪ ನಾನು ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಇವಾಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ. ಇದೇ ಥರ 3 ಮಣಿ ಪೋಣಿಸ್ಕೊಂಡು ಇದನ್ನು ನಾಟ್ ಹಾಕ್ಕೋಬೇಕು. ಆಮೇಲೆ 4 ಲೈನ್ ತಗೋಬೇಕು. 4 ಲೈನ್ ಅದೇ ನಾಟ್ ಹಾಕ್ಕೊಳ್ತೀವಲ್ಲ ಮಾಮೂಲಿ, ಆ ಥರ ನಾಟ್ ಹಾಕಬೇಕು. ಈ ಥರ ನಾಟ್ ಹಾಕ್ಕೊಳ್ಳಿ. ಇದೇ ಥರ 4 ಲೈನ್ ತಗೊಂಡು ಈ ನಾಟ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು.
ಈಗ ಈ ಥರ ಸಿಂಗಲ್ ನಾಟ್ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ, 4 ಲೈನ್ ತಗೊಂಡು. ಈಗ ಮಧ್ಯದಲ್ಲಿ 2 ಲೈನ್ ಬರುತ್ತಲ್ಲ, ಇದಕ್ಕೊಂದು ಮಣಿ ಹಾಕ್ಕೋಬೇಕು, ಇದಕ್ಕೊಂದು ಮಣಿ ಹಾಕ್ಕೋಬೇಕು. ಯಾವ ಥರ ಅಂದರೆ ಫಸ್ಟು ಇದಕ್ಕೊಂದು ಮಣಿ ಹಾಕಿದ್ದೀನಿ, ಈ ಥರ ಎರಡಕ್ಕೆ ಸಪ್ರೇಟ್ ಮಣಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಮಣಿ ಹಾಕ್ಕೊಂಡು ಪಕ್ಕದಲ್ಲಿ ಲೈನ್ ಇರುತ್ತೆ. ಈಗ ಮಾಮೂಲಿ ಇದು ನಾಟ್ ಹೆಂಗೆ ಹಾಕ್ತೀವೋ ಇದೇ ಥರ ಸೇಮ್ ನಾಟ್ನ ಇದಕ್ಕೆ ಹಾಕ್ಕೋಬೇಕು. ಇದು ಮೇಲಿಂದ ಇದು ಕೆಳಗೆ, ಇದು ಮೇಲೆ ಇದು ಕೆಳಗಿರಬೇಕಷ್ಟೆ. ಸೊ ಇದೇ ಥರ ಟೈಟಾಗಿ, ಮತ್ತು ಈ ಕಡೆ ಇದು ಮೇಲೆ ಇದು ಕೆಳಗೆ. ಸ್ವಲ್ಪ ಹಿಂಗೆ ಟೈಟ್ ಮಾಡ್ಕೊಳ್ಳಿ. ಈ ಥರ ಇದೇ ಥರ ಫುಲ್ಲು ಕಂಪ್ಲೀಟು 6 ಲೈನ್ ಬರಲಿ. ಇವಾಗ ಇಷ್ಟು ಹಾಕಿದ್ದೀನಿ, 1 2 3 4 ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಸೇಮ್ ಇಲ್ಲಿ ಯಾವ ಥರ ಪೈಪಿಂಗ್ ಮಾಡ್ಕೊಂಡಿದ್ದೀವೋ ಅದೇ ಥರ ಪೈಪಿಂಗ್ ಮಾಡಿಕೊಂಡು ಮತ್ತೆ 3 ಮಣಿ ಸೇಮ್ 2 ಲೈನಲ್ಲಿ ಪೋಣಿಸ್ಕೋಬೇಕು. ಮತ್ತು ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ರಿಂಗ್ ಹಾಕ್ಕೋಬೇಕು. ಅದನ್ನು ಹೆಂಗೆ ಅಂತ ಹೇಳ್ತೀನಿ. ಇದು 4 ಲೈನ್ ಆಯಿತು. ಮತ್ತು ಇಲ್ಲಿ ಪೈಪಿಂಗು, ಮತ್ತು 3 ಮಣಿ, ಮತ್ತು ಪೈಪಿಂಗು, ಮತ್ತು 4 ಲೈನ್ ತಗೊಂಡ್ಬಿಟ್ಟು ಮಾಮೂಲಿ ನಾಟ್ ಹಾಕ್ತೀವಲ್ಲ ಅದು 8 ನಾಟ್ ಹಾಕ್ಕೋಬೇಕು. 8 ಟೋಟಲ್ 8 ನಾಟ್ ಹಾಕಿದ್ದೀನಿ. ಅದೇ 1 2 3 4 ಮಧ್ಯದಲ್ಲಿ ಒಂದು ಬೀಡ್ಸು, ಮತ್ತು 1 2 3 4 ಟೋಟಲ್ 8 ನಾಟ್ಸ್ ಹಾಕಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಸೇಮ್ ಅಲ್ಲ, ಇದು ಬೇರೆ ಬರುತ್ತೆ, ಹೇಳ್ತೀನಿ. ಇವಾಗ ಈ ನಾಟ್ ಹಾಕಿದಲ್ಲ, ಇದು ಆ ಥರ ಹಾಕಬಾರ್ದು. ಇದು ಜಿಗ್ಜಾಗ್ ನಾಟು. ಫಸ್ಟ್ ರೈಟ್ ಬರಬೇಕು, ಈ ಥರ ಹಾಕಿ, ಮತ್ತು ಇದು ಲೆಫ್ಟಿಂದ ಹಿಂಗೆ ಬರಬೇಕು, ಮತ್ತು ರೈಟು, ಮತ್ತು ಲೆಫ್ಟು. ಇದೇ ಥರ 30 ಹಾಕಬೇಕು. ರೈಟ್, ಲೆಫ್ಟ್. ಒಂದು ಈ ಥರ ನಾಟ್ ಲೈನು ಮತ್ತು ಒಂದು ಜಿಗ್ಜಾಗ್ ಲೈನು ಹಾಕಬೇಕಷ್ಟೇ. ಈ ನಾಟ್ಸ್ ಬೇರೆ, ಈ ಜಿಗ್ಜಾಗ್ ನಾಟ್ಸ್ ಬೇರೆ. ಇದು ಬಂದು 8 ಹಾಕಬೇಕು, ಇದು ಬಂದುಬಿಟ್ಟು 30 ಹಾಕಬೇಕು. 30 ಅಂದರೆ ಈ ಕಡೆ 15 ಬರುತ್ತೆ, ಈ ಕಡೆ 15 ಬರುತ್ತೆ. ಇದೇ ಥರ. ಸೊ ಎಲ್ಲ ಇದೊಂದು ಬಿಟ್ಟು ಮತ್ತೆ 4 ಲೈನು ನಾಟ್ಸ್ ಇದೇ ಥರ, ಮತ್ತು ಇದು ಜಿಗ್ಜಾಗು ಇದೇ ಥರ ಕಂಟಿನ್ಯೂ ಮಾಡಬೇಕು. ಇವಾಗ ಒಂದು ಜಿಗ್ಜಾಗ್ ಹಾಕ್ಕೊಂಡಿದ್ದೀನಿ, ಒಂದು ನಾರ್ಮಲ್ ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಜಿಗ್ಜಾಗ್ ಮಾಡಿರೋದನ್ನ ಇದ್ರ ಜೊತೆ ಎಣಿಬಾರ್ದು, ಇದನ್ನು ಹಿಂದಕ್ಕೆ ತಗೋಬೇಕು. ಬರೀ ಇದು ಮಾತ್ರ ಇರುತ್ತಲ್ಲ, ನಾಟ್ ಹಾಕಿರೋದು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇದೆಲ್ಲ ಹಿಂದೆ ತಳ್ಳಿಬಿಡ್ಬೇಕು. ಅದು ಒಳಗಡೆ ರಿಂಗ್ ಬರುತ್ತೆ, ಇನ್ನೊಂದು ರಿಂಗ್, ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಇದು. ಇವಾಗ ಇದು ನಾಟ್ ಹಾಕಿರೋದು ಮಾತ್ರ ಹಿಂಗೆ ತಗೊಂಡು, ಈಗ ಒಂದು 10 ಇಂಚ್ ರಿಂಗ್ ಇದೆ, ಈ ರಿಂಗ್ನ ಹಾಕ್ಕೊಂಡು ಮಾಮೂಲಿ ಈ ರಿಂಗ್ನ ಆ್ಯಡ್ ಮಾಡಿ, ಇಲ್ಲಿ ಸೇಮ್ ಮೇಲೆ ಯಾವ ಥರ ಪೈಪಿಂಗ್ ಮಾಡ್ಕೊಂಡಿದ್ದೀವೋ ಅದೇ ಥರ ಇಲ್ಲಿ ಪೈಪಿಂಗ್ ಮಾಡ್ಕೋಬೇಕು. ಆದರೆ ಜಿಗ್ಜಾಗ್ ಮಾಡಿರೋ ಲೈನ್ ಮಾತ್ರ ಹಾಕ್ಕೊಳ್ಬಾರ್ದು. ಅದು ಒಳಗಡೆ ಇನ್ನೊಂದು 7 ಇಂಚ್ ರಿಂಗ್ ಬರುತ್ತೆ, ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ. ಇದಿಷ್ಟು ಮಾಡಿ ನೆಕ್ಸ್ಟ್ ಹೇಳ್ತೀನಿ. ರಿಂಗ್ ಆ್ಯಡ್ ಮಾಡಿ ಈ ಥರ ಸುತ್ಕೊಂಡಿದ್ದೀನಿ. ಇವಾಗ 1/2 ಇಂಚ್ ದಾರಾನ 45 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ 5 ದಾರನ ಸುತ್ಕೋಬೇಕು.
ಇವಾಗ ದಾರನ ಫಸ್ಟ್ ಇದರ ಸುತ್ಕೋಬೇಕು ಈ ಥರ. ಇದು ಈ ಕಡೆ ಸ್ವಾಮಿ, ಈ ಕಡೆ ಚೂರು ಎತ್ತು. ಹಾಂ, ಈ ಥರ. ಇಲ್ಲಿ ನೋಡು ನೀನು, ಇದರಲ್ಲಿ ನೋಡ್ತಾ ಇರೋ. ಹಾಂ, ಹಿಂಗೆ ಈ ಥರ ಸುತ್ತಕೊಂಡು ಮತ್ತು ರೈಟ್ ಸೈಡ್ ಸುತ್ಕೋಬೇಕು. ಆಮೇಲೆ ಲೆಫ್ಟ್ ಸೈಡ್ ಸುತ್ಕೋಬೇಕು. ಈ ಗ್ಯಾಪಲ್ಲಿ 5 ದಾರ ಹಾಕ್ಕೋಬೇಕು. ಹಾಫ್ ಇಂಚ್ದು 5 ದಾರ. ಈಗ ಒಂದಾಯಿತು. ಇದೇ ಥರ 5 ನಾಟ್ ಹಾಕ್ಕೊಳ್ಳಿ. ಇಲ್ಲಿ 5 ಮೀಟರ್ದು ದಾರ ಎಲ್ಲ ಅಟ್ಯಾಚ್ ಮಾಡ್ಕೊಂಡೆಲ್ಲ ಆಯಿತು. ಆಮೇಲೆ ಇದು ಒಳಗಡೆ ಇರೋ ದಾರನ ಇದೆಲ್ಲ ತಗೊಂಡ್ಬಿಟ್ಟು ಇಲ್ಲಿ 7 ಇಂಚು 7.5 ಇದೆ ಆ್ಯಕ್ಚುಲಿ, ನಡೆಯುತ್ತೆ. ಇದನ್ನು ಪೈಪಿಂಗ್ ಮಾಡ್ಕೋಬೇಕು. ಇದನ್ನು ಫುಲ್ ಒಳಗಡೆ ಇರೋ ವೈರೆಲ್ಲ ತಗೊಂಡು ಇದು ಸುತ್ಕೋಬೇಕು. ಇವಾಗ ಇದಕ್ಕೆ ಪೈಪಿಂಗ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತು 1/2 ಇಂಚ್ ದಾರನ 45 ಪೀಸ್ ಕಟ್ ಮಾಡಿಕೊಂಡು ಈ ಗ್ಯಾಪಲ್ಲಿ 5 ನಾಟ್ ಹಾಕ್ಕೋಬೇಕು. ನಾಟ್ ಅಂದರೆ ಇಲ್ಲಿ ಯಾವ ಥರ ನಾವು ನಾಟ್ ಹಾಕಿದ್ದೀವೋ ಇಲ್ಲಿ ಅದೇ ಥರ ಇಲ್ಲಿ ಕೂಡ ನಾಟ್ ಹಾಕ್ಕೊಂಡು ಬರಬೇಕು. ಆದರೆ 5 ಹಾಕಬೇಕು. ಇವಾಗ ಇದೆಲ್ಲ ಕಂಪ್ಲೀಟ್ ಆಗಿದೆ ಪೈಪಿಂಗು. ಈ ಮಧ್ಯದಲ್ಲಿ 5 ದಾರನ ಪೋಣಿಸ್ಕೊಂಡಿದ್ದೀನಿ. ಆವಾಗ ಇದಿದೆಯಲ್ಲ, ಈ ಥ್ರೆಡ್ಡಲ್ಲಿ ಇವಾಗ 3 ಮಣಿ ಪೋಣಿಸ್ಕೊಂಡು ಮತ್ತು ಪೈಪಿಂಗ್ ಮಾಡಬೇಕು. ಈ ಥರ ಇಲ್ಲಿ ಮೇಲೆ ಮಾಡಿದ್ದೀವಲ್ಲ, 3 ಮಣಿ ಪೋಣಿಸ್ಬೇಕು. ಮತ್ತು 7 ಇಂಚ್ ರಿಂಗ್ ತಗೊಂಡು ಮತ್ತೆ ಪೈಪಿಂಗ್ ಮಾಡ್ಕೋಬೇಕು. ಇದೇ ಥರ ನೋಡಿ, ಇದೇ ಥರ 3 ಮಣಿ ಮತ್ತು ಕೆಳಗಡೆ ನಾಟ್ ಹಾಕ್ಕೋಬೇಕು. ಇದು ಜಸ್ಟ್ ತೋರ್ಸೋಕ್ಕೋಸ್ಕರ ಹಿಂಗೆ ಹಾಕ್ಕೊಂಡೆ. ಇದನ್ನು ಇದು 2 ಲೈನ್ ಇಟ್ಕೋಬೇಕು. 3 ಮಣಿ ಹಾಕಿ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ಸಮಾನವಾಗಿ ಕಟ್ ಮಾಡಿಕೊಂಡು ಈ ಥರ ಪೋಣಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಯಾವ ಥರ ಪೋಣಿಸೋದಂದರೆ, ಫಸ್ಟು ಈ 2 ಮಣಿನ ಈ ಥರ 2 ಮಣಿ ಇಟ್ಕೊಂಡು ಒಂದು ಚಿಕ್ಕದು ಮಣಿ ಪೋಣಿಸ್ಕೋಬೇಕು. ಆಮೇಲೆ ಇದು 1ರಲ್ಲಿ ಬೆಲ್ಲು ಗಂಟೆ, ಇದನ್ನು 1ರಲ್ಲಿ ಹಾಕ್ಕೊಂಡು ಮತ್ತು ಈ 2ನ ಇದಕ್ಕೆ ಈ ಥರ ಹಿಡ್ಕೊಂಡು ಸುಟ್ಕೋಬೇಕು. ಸುಟ್ಬಿಟ್ಟು ಈ ಥರ ಜಾಯಿಂಟ್ ಮಾಡಿ ಈ ಥರ ಕೈಯಿಂದ ಈ ಥರ ಮಾಡಿದರೆ ಇದು ರೆಡಿ ಆಯಿತು. ಇದೇ ಥರ ಸಮಾನವಾಗಿ ಕಟ್ ಮಾಡಿಕೊಂಡು ಪ್ರತಿಯೊಂದು ಇದಕ್ಕೆ ಒಂದೊಂದು ಮಣಿ, ಇದು ಒಂದೊಂದು ಬೆಲ್ಲು ಹಾಕ್ಕೋಬೇಕು. ಇವಾಗ ಎಷ್ಟಾಗಿದೆ. ಮತ್ತು ಈ ಜಿಗ್ಜಾಗ್ ಲೈನಲ್ಲಿ ಇಲ್ಲಿ ಕೆಳಗಡೆ ನಾಟಲ್ಲಿ 2 ಮೀಟರ್ ದಾರನ ಸಿಕ್ಸ್ಕೊಂಡು ಮತ್ತೆ ಜಿಗ್ಜಾಗ್ ಹಾಕ್ಕೋಬೇಕು. ಈ ಥರ 25 ನಾಟ್ ಹಾಕ್ಕೊಂಡಿದ್ದೀನಿ. 25 ಇದೆ ಇದು. ಸೊ ಇದು ನಾಟ್ ಹಾಕ್ಕೊಂಡು ಒಳಗಡೆ ಈ ಥರ ತಳ್ಳಬೇಕು. ಮತ್ತು ಈಗ ಮತ್ತೆ ನೆಕ್ಸ್ಟ್ ದಾರ ಪೋಣಿಸ್ಕೊಂಡಿದ್ದೀನಿ. ಮತ್ತು ಇದು ಜಿಗ್ಜಾಗ್ ಮಾಡ್ಕೋಬೇಕು. 25 ನಾಟ್ಸ್. ಈಗ 12 ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ರಿಂಗ್ ತಗೊಂಡಿದ್ದೀನಿ. ಇದಕ್ಕೆ ನಾಟ್ ಹಾಕ್ಕೋಬೇಕು. ಈ ಥರ ಒಂದು ದಾರನ 2 ಟೈಮ್ಸ್. ಟೈಟಾಗಿ ಹಾಕಬೇಕು. ಇದನ್ನು ಅಷ್ಟೇ. ಈಗ 12 ಥ್ರೆಡ್ಸ್ ಇದೆಯಲ್ಲ, ಅದು ಕಂಪ್ಲೀಟಾಗಿ ಎಲ್ಲದು ಕೂಡ ಇದೇ ಥರ ನಾಟ್ ಹಾಕ್ಕೋಬೇಕು. ಇವಾಗ ರಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಆ ಗ್ಯಾಪಲ್ಲಿ 2 ದಾರ ತಗೋಬೇಕು. 2 ದಾರ ಅಂದರೆ 1 ದಾರ ಬಂದುಬಿಟ್ಟು 1 ಮೀಟರ್ ಇರಬೇಕು. ಸೊ ಈ ಥರ ನಾಟ್ ನಾರ್ಮಲ್ ಇಲ್ಲಿ ಮೇಲೆ ಯಾವ ಥರ ನಾಟ್ ಹಾಕ್ತೀವೋ ಅದೇ ಥರ ನಾಟ್ ಹಾಕಬೇಕು. ಇಲ್ಲಿನೂ ಇದರಲ್ಲಿ 2 ಸಾಕು. ಈಗ 1 ಹಾಕಿದ್ದೀನಿ, ಇನ್ನೊಂದು ಹಾಕೋಣ. ಅಂದರೆ ಇವಾಗ ಇದು ಗಂಟು ಹಾಕಬೇಕು. ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು. ಮೇಲೆ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ, ಸೇಮ್ ಅದೇ ಥರ. ಈಗ ಎಲ್ಲ ಪೈಪಿಂಗ್ ಮಾಡ್ಕೊಂಡಿದ್ದೀನಿ. ಆಮೇಲೆ 3 ಮಣಿ ಪೋಣಿಸ್ಕೋಬೇಕು. ಈ ಥರ 2 ನಾಟ್ ತಗೋಬೇಕು. 2 ದಾರ ತಗೊಂಡು, ಸೊ 3 ಮಣಿ ಚಿಕ್ಕ ಸೈಜ್ದು ಸೇಮ್ ಮೇಲೆ ಹೇಗೆ ಮಾಡ್ಕೊಂಡಿದ್ದೀವಿ ಮಾಡಿ, ಆಮೇಲೆ ಮತ್ತೆ ಒಂದು ರಿಂಗ್ ತಗೊಂಡು ಪೈಪಿಂಗ್ ಮಾಡ್ಕೋಬೇಕಷ್ಟೇ. ವೀಡಿಯೋಸ್ ಗೊತ್ತಾಗಿಲ್ಲ ಅಂದರೆ ಸ್ಲೋ ಮೋಷನ್ ನೋಡಿ. ಫಸ್ಟ್ ಏನು ಹೇಳಿದ್ದೀನಿ ಅದನ್ನೇ ಸ್ಟೆಪ್ ಬೈ ಸ್ಟೆಪ್ಪೇ ಇರುತ್ತೆ. ಈ ಥರ ಹಾಕಿಬಿಟ್ಟು, ಸೊ ರಿಂಗ್ ಇರುತ್ತೆ, ರಿಂಗಲ್ಲಿ ನಾಟ್ ಹಾಕ್ಕೊಂಡು ಹೋಗಬೇಕು. ಇದು ಲಾಸ್ಟ್ ಸ್ಟೆಪ್ಪು. ಇದು ಲಾಸ್ಟ್ ರಿಂಗ್. ಇದು ಹಾಕಿಬಿಟ್ಟು ಮೆಜರ್ಮೆಂಟ್ ನೋಡಿ ಮತ್ತು ಬೆಲ್ಸು ಮಣಿ ಹಾಕಿದರೆ ಮುಗೀತಿದು. ಇದೇ ಥರ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ಲು. ಈಗ ಈ ಥ್ರೆಡ್ಡು ಸಮಾನವಾಗಿ ಕೆಳಗಡೆ ಕಟ್ ಮಾಡ್ಕೋಬೇಕು. ಯಾವುದು ಶಾರ್ಟೇಜ್ ಇದ್ದಿದ್ದನ್ನ ಜಾಯಿಂಟ್ ಮಾಡಿಕೊಂಡು, ಯಾವ ಸಮ ಇದೆ ಸಮ ಮಾಡಿಕೊಂಡು, ಒಂದೊಂದು ದಾರಕ್ಕೆ 1 ಮಣಿ 1 ಬೆಲ್ ಹಾಕಬೇಕು. ಫೈನಲಿ ರೆಡಿ ಆಗಿದೆ. ಫಸ್ಟು ಸ್ಟಾರ್ಟಿಂಗ್ 2 ಇಂಚ್ ರಿಂಗು, ಆಮೇಲೆ 4 ಇಂಚು, 6 ಇಂಚು, 7 ಇಂಚು, 10 ಇಂಚು, ಒಳಗಡೆ ಬಂದುಬಿಟ್ಟು 7 ಮತ್ತು 6. ಈ ಥರ ಇದೆ ವಿಡಿಯೋ ನೋಡಿರಿ. ಬಟ್ ತುಂಬ ½ kg ಮಣಿನೇ ಹೋಗಿದೆ. ಚಿಕ್ಕ ಮಣಿ 1/4 kg, ದೊಡ್ಡ ಮಣಿ 1/4 kg ಬೆಲ್ಸು. ತೂಕ ಇದೆಯಲ್ಲ,